ಸಾಕಷ್ಟು ಜನ ಉಮಾ ಶಿವಕುಮಾರ್ ಅವ್ರ ಬಗ್ಗೆ ನನಗೆ ಸಂದರ್ಶನ ಮಾಡಕ್ಕೆ ಕೇಳಿದ್ರು. ಅವ್ರು ಇಲ್ಲ, ಅಫ್ಕೋರ್ಸ್ ಕಾಲ್ವಾಗಿದ್ದಾರೆ. ಅವ್ರದ್ದು ಹಸ್ಬೆಂಡ್ ಶಿವಕುಮಾರ್ ಅವರು ಒಳ್ಳೆ ಆರ್ಕಿಟೆಕ್ಟ್. ಓಕೆ. ಒಂಥರ ತುಂಬಾ ವಿಭಿನ್ನವಾದ ಶೈಲಿನಲ್ಲಿ ಮನೆ ಕಟ್ಟಿದ್ರು. ಅದು ಏನು ಡಿಸ್ಪ್ಯೂಟ್ ಆಯ್ತು ಗೊತ್ತಿಲ್ಲ. ಅವ್ರಿಗೆ ಒಂದು ಇದು ಬಡ್ಡಿ ಬಂಗಾರಮ್ಮದ್ದು ಇದು ಬಂದಿತ್ತಲ್ಲ, ಅಲ್ಲಿ ಸೈಟ್ ಕೊಟ್ಟಿದ್ರು. ಓಕೆ. ಅಲ್ಲಿ ಮನೆ ಕಟ್ಕೊಂಡು ತಾಯಿ ಮಗಳು ಅಲ್ಲೇ ಪಾರ್ಲರ್ ಮಾಡ್ಕೊಂಡಿದ್ರು. ಅವಳು MA ಮಾಡಿ ಮತ್ತೆ ಅವಳು ಇದೆಲ್ಲ ಮಾಡ್ತಾ ಇದ್ದಾಳೆ. MA ಮಾಡಿದ್ರು? ಹೌದು. ಅವ್ರು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರು. ವರ್ಕಿಂಗ್? ಹೌದು. ಓಕೆ. ಮಾತು ಧಾಟಿ ಆಗಿತ್ತಷ್ಟೇ ಅವ್ರದ್ದು, ಬಟ್ ವೆರಿ ಫ್ರೆಂಡ್ಲಿ. ನನಗೆ ಮಾತ್ರ ಅಷ್ಟೇ ಅದೇ ಆ ಮಾತಿನ ಧಾಟಿ ಇಷ್ಟ ಅಷ್ಟೇ. ಮಾತಾಡುವಾಗ ಹಂಗೆ ಬ್ಯಾಂಕಿಗೆ ಬರೋರು, ಕೆನರಾ ಬ್ಯಾಂಕಿಗೆ ಬಂದಾಗ ಸುಮಾರು ಹೊತ್ತು ಮಾತಾಡ್ತಾ ಕೂತ್ಕೊಳ್ಳೋರು. ಓಕೆ. ನೂರೊಂದು ನೆನಪು. ನೀವು ಉಮಾ ಶಿವಕುಮಾರ್ ಅವ್ರ ತಾಯಿ ಅಂತ ಹೇಳಿದ್ರಿ. ಇನ್ಫ್ಯಾಕ್ಟ್ ಸಾಕಷ್ಟು ಜನ ಉಮಾ ಶಿವಕುಮಾರ್ ಅವ್ರ ಬಗ್ಗೆ ನನಗೆ ಸಂದರ್ಶನ ಮಾಡಕ್ಕೆ ಕೇಳಿದ್ರು. ಅವ್ರು ಇಲ್ಲ, ಅಫ್ಕೋರ್ಸ್ ಕಾಲ್ವಾಗಿದ್ದಾರೆ. ಅವ್ರ ಮಗನ ಹುಡುಕ್ದೆ ನಾನು, ಹರ್ಷ ಅಂತ ಅವ್ರ ಮಗ. ಹೌದು. ಹರ್ಷ ಶಿವಕುಮಾರ್ ಅಂತ. ಹೌದು. ಆತ ಕಮ್ಯುನಿಕೇಷನ್ಗೆ ಬರಲಿಲ್ಲ. ಅಂದರೆ 3 ಸತಿ ಫೋನಲ್ಲಿ ಮಾತಾಡಿದ್ರು. ಯಾಕೋ ಅವ್ರಿಗೇನು ರೀಸನ್ಸು ಗೊತ್ತಿಲ್ಲ, ಅವರು ಇಂಟರ್ವ್ಯೂಗೆ ಇದಾಗಲಿಲ್ಲ. ಬಟ್ ನಿಮ್ಮ ಮೂಲಕ ಉಮಾ ಶಿವಕುಮಾರ್ ಅವ್ರಿಗೆ ನಿಮಗೇನಾದ್ರು ಗೊತ್ತಿರೋ ವಿಚಾರ ಇದ್ದರೆ, ಎಲ್ಲಿ ಅವರು ಉಮಾ ಶಿವಕುಮಾರ್ ಅವರು? ಏನಮ್ಮ ಉಮಾ ಶಿವಕುಮಾರ್ ಅವರು ಇಲ್ಲೇ JP ನಗರದ, ಇವಾಗ ನೀವು ಬಂದ್ರಲ್ಲ ಸರ್ಕಲ್ ಇದೆ, ಅರಬಿಂದೋ ಸರ್ಕಲ್, ಅಲ್ಲಿಂದ ಬಂದರೆ ಅವ್ರದ್ದೇ ಮನೆ ಫಸ್ಟ್ ಬರ್ತಾ ಇದ್ದಿದ್ದು. ಓಕೆ. ಅವ್ರದ್ದು ಹಸ್ಬೆಂಡ್ ಶಿವಕುಮಾರ್ ಅವರು ಒಳ್ಳೆ ಆರ್ಕಿಟೆಕ್ಟ್. ಓಕೆ. ಒಂಥರ ತುಂಬಾ ವಿಭಿನ್ನವಾದ ಶೈಲಿನಲ್ಲಿ ಮನೆ ಕಟ್ಟಿದ್ರು. ನಾನು ಹೋಗಿ ನೋಡ್ಕೊಂಡು ಬಂದೆ. ನಾನು ಉಮಾ ಶಿವಕುಮಾರ್ ಎಲ್ಲ 1-2-3 ಸೀರಿಯಲ್ಲು ಮತ್ತೆ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದೆ. ಒಬ್ಬರೇ ಮಗನಮ್ಮ? ಒಬ್ಬ ಮಗ, ಒಬ್ಬ ಮಗಳು. ಮಗಳೊಬ್ಳಿದ್ದು. ಅದು ಏನು ಡಿಸ್ಪ್ಯೂಟ್ ಆಯ್ತು ಗೊತ್ತಿಲ್ಲ. ಅವ್ರಿಗೆ ಒಂದು ಇದು ಬಡ್ಡಿ ಬಂಗಾರಮ್ಮದ್ದು ಇದು ಬಂದಿತ್ತಲ್ಲ, ಅಲ್ಲಿ ಸೈಟ್ ಕೊಟ್ಟಿದ್ರು. ಅಲ್ಲಿ ಮನೆ ಕಟ್ಕೊಂಡು ತಾಯಿ ಮಗಳು ಅಲ್ಲೇ ಪಾರ್ಲರ್ ಮಾಡ್ಕೊಂಡಿದ್ರು. ಚಾಮರಾಜಪೇಟೆನಲ್ಲೂ ಪಾರ್ಲರ್ ಇತ್ತು, ಬಡ್ಡಿ ಬಂಗಾರಮ್ಮ ಇದು ಅಂತಾನೆ ಇತ್ತು. ಅದು ಈಗ ಯಾರೋ ತಗೊಂಡು ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಇಲ್ಲ. ಅವ್ರದ್ದು ಇಲ್ಲೇ ಮಾಡ್ಕೊಂಡಿದ್ರು. ಎಲ್ಲಿ ಗೊತ್ತಾ, LIC ಆಫೀಸ್ ಬರುತ್ತಲ್ಲ ಅದ್ರ ಹತ್ರ ಅಲ್ಲೇ. ನಮ್ಮ ಮನೆ ಎಲ್ಲಿದೆ, ಕುಮಾರ ಪಾರ್ಕಲ್ಲಿ ಏನಿದೆ, ಅವರ ಅಂತ್ಯದ ಟೈಮ್ನಲ್ಲಿ, ಅದರ ಕಡೆ ದಿನಗಳಲ್ಲಿ ಅಂತ ಕಾಣುತ್ತೆ, ಅಲ್ಲಿ ಒಬ್ಬರೇ ಇದ್ರು. ಅವರು ಅಲ್ಲೊಂದು ಅಪಾರ್ಟ್ಮೆಂಟಲ್ಲಿ ಒಬ್ಬರೇ ಇದ್ರು. ನಾವು ಅವಾಗ ಉಮಾ ಶಿವಕುಮಾರ್ ಇಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ತುಂಬ ಚಿಕ್ಕವರು ಅವಾಗ, ಮಾತುಕತೆ ಸಂಪರ್ಕ ಎಲ್ಲ ಏನಿರಲಿಲ್ಲ. ಬಟ್ ಯಾಕೋ ನಾನು ಅವ್ರದನ್ನ ದಾಖಲಿಸೋಕ್ಕಾಗಿಲ್ಲ. ವ್ಯಕ್ತಿಯಾಗಿ ಹೇಗಮ್ಮ ಉಮಾ ಶಿವಕುಮಾರ್ ಅವರು? ನನಗೆ ಹೇಗೆ ಹೇಳಿದ್ರು ಗೊತ್ತಾ, ರಾಜಮ್ಮ ಕಲ್ಲೊಳ್ಳಿ ಮಠ ಅವ್ರ ಹೆಸರು, ಅವ್ರ ತಾಯಿ ಹೆಸರು ಉಮಾ ಶಿವಕುಮಾರ್. ರಾಜಮ್ಮ ಕಲ್ಲೊಳ್ಳಿ ಮಠ ಅಂತ. ಅವ್ರು ಬಂದು ಹೇಳಿದ್ರು, ನನ್ನ ಮಗಳು ಉಮಾ ಶಿವಕುಮಾರ್ ಅಂತ ಅಂದ್ಬಿಟ್ಟು ಗೊತ್ತಿರಬೇಕು, ಅವಳು MA ಮಾಡಿ ಮತ್ತೆ ಅವಳು ಇದೆಲ್ಲ ಮಾಡ್ತಾ ಇದ್ದಾಳೆ. ಹೌದು. ಅವ್ರು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರು. ವರ್ಕಿಂಗ್? ಹೌದು. ಓಕೆ. ಸೊ ಅವ್ರದ್ದು ಮನೆ ಇತ್ತು. ಅದೇನು ತಂದೆ ಮಗ ಒಟ್ಟಿಗೆ ಇರ್ತಾ ಇದ್ರು. ಉಮಾ ಶಿವಕುಮಾರ್ ಅವ್ರ ಮಗಳು ಇರ್ತಾ ಇದ್ರು ಅಲ್ಲಿ ಮನೇಲಿ. ಏನಾಯ್ತಂತ, ಯಾಕೆಂತಂದ್ರೆ ತುಂಬಾ ಹೋಗಿ ಬಂದು ಮಾಡೋವಂಥ ವ್ಯಕ್ತಿ ನಾನಲ್ಲ. ಸ್ನೇಹ ಐತೆ. ಆರ್ಟಿಸ್ಟ್ ಆಗಿ ಹೇಗೆ ಅನಿಸ್ತಿತ್ತು ನಿಮಗೆ? ಆರಾಮಾಗಿ ಮಾತಾಡ್ತಾ ಇದ್ರಪ್ಪ. ತುಂಬಾ ಆ ಥರ ನನಗೇನೋ ಹಮ್ಮು ಬಿಮ್ಮು ಮಾತು ಧಾಟಿ ಆಗಿತ್ತಷ್ಟೇ ಅವ್ರದ್ದು, ಬಟ್ ವೆರಿ ಫ್ರೆಂಡ್ಲಿ. ನನಗೆ ಅಷ್ಟೇ ಅದೇ ಆ ಮಾತಿನ ಧಾಟಿ ಇಷ್ಟ ಅಷ್ಟೇ. ಮಾತಾಡುವಾಗ ಹಂಗೆ ಬ್ಯಾಂಕಿಗೆ ಬರೋರು, ಕೆನರಾ ಬ್ಯಾಂಕಿಗೆ ಬಂದಾಗ ಸುಮಾರು ಹೊತ್ತು ಮಾತಾಡ್ತಾ ಕೂತ್ಕೊಳ್ಳೋರು. ಓಕೆ. ಆ ಥರ ನನಗೇನು ಅನ್ನಿಸ್ಲೇ ಇಲ್ಲ. ಸೊ ಉಮಾ ಶಿವಕುಮಾರ್ ಅವ್ರ ಮಗಳಿಗೆ ಏನಾದರೂ ಈ ವಿಡಿಯೋ ರೀಚ್ ಆದರೆ ದಯವಿಟ್ಟು ಸಂಪರ್ಕ ಮಾಡಿ. ನಿಮ್ಮ ತಾಯಿಯವ್ರ ಬಗ್ಗೆ ಜನಕ್ಕೆ ತಿಳಿಸ್ಬೇಕು ಅನ್ನೋ ಆಸೆ ಇದೆ. ಥ್ಯಾಂಕ್ ಯು ಉಮಾ ಶಿವಕುಮಾರ್ ಅವ್ರ ಬಗ್ಗೆ. ಇಲ್ಲ, ನನಗೇನೋ ತುಂಬ ಸುಮಾರು ಸಲ ನಾವು ಅವ್ರನ್ನ ಭೇಟಿ ಮಾಡ್ತಾ ಇದ್ದಿದ್ದು ಬ್ಯಾಂಕಲ್ಲೇ. ಸರಿ, ಇಲ್ಲಿ ಎಲ್ಲ ನಡೀತು, ನಾಟಕಗಳು ಮಾಡಿದ್ರಿ. ಚಿತ್ರರಂಗ, ಸಿನಿಮಾಗೆ ಬಂದಿದ್ದು ಹೇಗಮ್ಮ? ಅದು ನಮ್ಮ KEB-ನಲ್ಲಿ ಕೆಲಸ ಮಾಡ್ತಾ ಇದ್ವಲ್ಲ, ನಾಟಕಗಳು ಮಾಡ್ತಾ ಇದ್ನಲ್ಲ, ಆವಾಗ ಒಂದು ಏನು ಮಾಡಿದ್ರು, ಒಂದು ಸಿನಿಮಾ ಮಾಡಬೇಕು ಅಂತ KMF-ನವ್ರು, ಹಾಲು ಉತ್ಪಾದಕರ ಸಂಘದಿಂದ ಒಂದು ಸಿನಿಮಾ ಮಾಡಬೇಕು. ಅದು ಮಂಥನ್ ಅಂತನೋ ಏನೋ ಹಿಂದೆ ಸೀಮಾ ಇವ್ರದ್ದು ಮಾಡಿದ್ರು ಹಿಂದಿನಲ್ಲಿ, ಮಂಥನ್ ಅಂತ ಹೇಳಿ. ಹೆಸರುಗಳು ಮರ್ತ್ಬಿಡ್ತೀನಿ. ಅವರು ತುಂಬ ಚೆನ್ನಾಗಿ ಒಳ್ಳೆ ಆರ್ಟಿಸ್ಟು ಮಂಥನ್ನಲ್ಲಿ. ಈ ಹಾಲಿಂದ ಬಗ್ಗೆನೇ ಮಾಡಿದ್ರಲ್ಲ, ಅದೇ ಥರ ನಾವು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಹೇಳಿ KMF-ನವರು ಮುಂದೆ ಬಂದರು. ಆ ಮುಂದೆ ಬಂದಾಗ ಬರೀ ಎಲ್ಲ ಥಿಯೇಟ್ರ್ ಆರ್ಟಿಸ್ಟ್ಗಳನ್ನ ತೊಗೊಂಡ್ರು. ಒಬ್ಬರು ಔಟ್ ಆಫ್ ಥಿಯೇಟ್ರ್ ಅಂದರೆ ಅರ್ಚನಾ ವಿಶ್ವನಾಥ್ ಅವರ ಮಗಳು. ಓಕೆ. ಅವರು ಇದನ್ನು ಪಾತ್ರಕ್ಕೆ ಲೋಕೇಶ್ ಅವ್ರ ಜೊತೆಗೆ ಬಂದರು. ಉಳಿದವರೆಲ್ಲ ಥಿಯೇಟ್ರ್ನವರೇ, ಬೆಮ್ಮೆಲ್ಲು, NGF, ಈ ಥರ ಎಲ್ಲ ITI, ಅಲ್ಲಿಂದ ಕಲಾವಿದರನ್ನ ತೊಗೊಂಡು ಎಲ್ಲ ಥಿಯೇಟ್ರ್ ಆರ್ಟಿಸ್ಟ್ನೇ ತೊಗೊಂಡು ಅದರೊಳಗಡೆ ಪಾತ್ರಗಳನ್ನ ಮಾಡಿಸಿದ್ದು. ಹಾಗಾಗಿ ನಾನು ಲೋಕೇಶ್ ಅವರ ತಾಯಿ ಪಾತ್ರಕ್ಕೆ ಆಯ್ಕೆ ಆದೆ.
ನನಗೆ ಏನು ಪಾತ್ರ ಏನು ಅಂತ ಯಾವತ್ತೂ ಕೇಳ್ತಾ ಇರಲಿಲ್ಲ. ಇವತ್ತು ನಿಮ್ಮ ಮದುವೆ ಆದ್ಮೇಲೆ ಸ್ಟಾರ್ಟ್ ಮಾಡಿ? ಅಲ್ಲೇ ಶುರುವಾಗಿದ್ದು. 10 ವರ್ಷ ಜೈಲಲ್ಲಿದ್ದೆ. 10 ವರ್ಷ ಆದಮೇಲೆ ಜೈಲಿಂದ ಬಿಡುಗಡೆ ಆದ ತಕ್ಷಣ ಹಕ್ಕಿ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ಟಿದ್ದು. ಇದು ಮಾಡಲಿಲ್ಲ. ಸ್ವಲ್ಪ ಮೊದಲು ಸ್ವಲ್ಪ ಮುಜುಗರ ಇತ್ತು ಮನೇಲಿ, ಯಾಕೆಂತಂದರೆ ನಾಟಕದಲ್ಲಿ ಮಾಡ್ತಾರೆ ಅಂತಂದ್ರೆ ಅವಾಗಿನ್ನೂ ಇಷ್ಟೆಲ್ಲ ಓಪನ್ ಮೈಂಡ್ ಇರಲಿಲ್ಲ. ಸೊ ನಾನು ಸ್ವಲ್ಪ ಗಟ್ಟಿ ಮನಸ್ಸು ಹೇಳಿದೆ, ನಾನೇನು ಯಾವತ್ತೇನು ದಿನ ಹೋಗಲ್ಲ, ಯಾವಾಗ ಒಂದು ಸಲ ಹೋಗ್ತೀನಿ ಬರ್ತೀನಿ, ಅದ್ರೊಳಗೇನು ತೊಂದರೆನೋ, ನಾನು ಏನು ಮನೆಗೇನು ತೊಂದರೆ ಆಗಲ್ವಲ್ಲ ಹಾಗೆ ಅಂಥೇಳಿ ಸ್ವಲ್ಪ ನಾನು ಗಟ್ಟಿಯಾಗಿ ನಿಂತೆ. ಅವರು ಇದನ್ನು ಸುಮ್ಮನೆ ಮನೇಲಿ ಯಾಕೆ ವಾತಾವರಣ ಹಾಳು ಮಾಡ್ಕೊಳ್ಳೋದು ಅಂತ ಅವರು ಅಷ್ಟೊಂದು ಇದು ಮಾಡಲಿಲ್ಲ. ಸೊ ಹಾಗಾಗಿ ಮುಂದುವರಿತು. ಬೆಳಗ್ಗೆ ನಾನೆಲ್ಲ ರೆಡಿ ಮಾಡಿಟ್ಬಿಟ್ಟು ಮಕ್ಕಳದೆಲ್ಲ ರೆಡಿ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಹೋದರೆ ಅವ್ರು 3:15 ಗಂಟೆಗೆ ಬರೋರಲ್ಲ, ಮಕ್ಕಳನ್ನ 3:15 ಗಂಟೆಯಿಂದ ನಾನು ಬರೋದು. ಆಮೇಲೆ ನಾನು ಈ ವಾಯ್ಸ್ ಕೊಡ್ತಾ ಇದ್ನಲ್ಲ ಆಕಾಶವಾಣಿ ವಿಲ್ ಭಾರತಿಗೆ ಜಿಂಗಲ್ಸ್ ಮಾಡ್ತಾ ಇದ್ದೆ. ಪ್ರಭಾತ್ ಶಿಶುವಾರದಲ್ಲಿ ಪ್ರಭಾತ್ ಕಲಾವಿದರೆಲ್ಲ ಮಾಡ್ತಾಯಿದ್ರು. ಸೊ ಒಂದ್ಸಲ 9, 10 ಆಗೋಗೋದು. ಅದು ಈ ಥರನೇ ನಡ್ಕೊಂಡು ಹೊಟ್ಟೋಯ್ತು. ಅಲ್ಲಿ ಆವಾಗ ಸೆಲೆಕ್ಟ್ ಆದರೂ ಬೆಳ್ಳಿ ಬೆಳಕು, ಆದರೆ ಬೆಳಕು ಕಾಣಲಿಲ್ಲ, ರಿಲೀಸ್ ಆಗಲಿಲ್ಲ ಪಿಕ್ಚರ್. ಕೋಡಳ್ಳಿ ಶಿವರಾಮ್ ಡೈರೆಕ್ಟ್ ಮಾಡಿದ್ರು. ಅವ್ರು ಹೇಳಿದ್ರು ಇದು ನಂದು ಪ್ರೊಡಕ್ಷನ್ ಅಂತ. ಇವ್ರು KMFನವ್ರು ಹೇಳಿದ್ರು ಇದು ನಮ್ಮ ಕಂಪನಿಯಿಂದ. ಅದು ಪ್ರತಿ ಹಾಲು ಉತ್ಪಾದಕರಿಂದ 1 ರೂಪಾಯಿನ ಕಲೆಕ್ಟ್ ಮಾಡಿ ಆ ಸಿನಿಮಾ ಮಾಡಿ, ಅದಕ್ಕೆ ಸೆಕೆಂಡ್ ಬೆಸ್ಟ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್. ಥಿಯೇಟ್ರಿಕಲ್ ರಿಲೀಸ್ ಆಗಲಿಲ್ಲ. ನೆಕ್ಸ್ಟ್ ಯಾವ ಸಿನಿಮಾ ಮಾಡಿದ್ರು? ಅದಾಗ್ಬಿಟ್ಮೇಲೆ ನನಗೆ ಇಲ್ಲಿ ರಜಾ ಕೊಡಲಿಲ್ಲ, ತುಂಬ ಹಿಂಸೆ ಆಗೋಯ್ತು. ಅವಾಗ ಎಲ್ಲರಿಗೂ ಕೊಟ್ಟರು. ಈವನ್ ಮಾಧುಸ್ವಾಮಿಯವರೇ ಡೈರೆಕ್ಟ್ ಆಗಿದ್ರು, ಅವ್ರು ನಮ್ಮ ಚೇರ್ಮನ್ಗೆ ಹಾಕಿದ್ರು. ಈ ಥರ ನಾವೆಲ್ಲರೂ ಯಾರಿಗೂ ನಾವು ಯಾವುದೇ ರೀತಿ ಸಂಭಾವನೆ ಕೊಟ್ಟಿಲ್ಲ. ಎಲ್ಲ ಕಲಾವಿದರು ಅವರ ಒಂದು ಇಚ್ಛೆಯಿಂದ ಬಂದು ಕೆಲಸ ಮಾಡಿದ್ದಾರೆ. ಬೇರೆ ಎಲ್ಲರೂ ರಜಾ ಕೊಟ್ಟಿದ್ದಾರೆ. ಅದರಿಂದ ನೀವು ನಿಮ್ಮ ಇಂಥ ಒಬ್ಬರು ಕಲಾವಿದರು ನಿಮ್ಮಲ್ಲಿದ್ದಾರೆ ಅಂತ ನೀವು ಹೆಮ್ಮೆಯಿಂದ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ರು. ಹಾಗೆ ಹೇಳಿದ ಮೇಲೆ ಇವರು ಇಲ್ಲ ನೀವು ನಮ್ಮ ಇದಕ್ಕೆ ನೀವು ಇದು ಮಾಡಬೇಡಿ, ನಮ್ಮಲ್ಲಿ ಯಾವುದಾದ್ರು ಅದೇ ನಾನೇ ನಿಂತ್ಕೊಂಡು ಕಡೆಗೆ ಯಾವಾಗ ಇದು ಕೊಡಲಿಲ್ಲ ಅಲ್ವಾ, ನಮ್ಗೆ ಸೆಕ್ರೆಟ್ರಿ ಒಬ್ಬರು ಬಂದರು, ಅವರು BDAಗೂ ಸೆಕ್ರೆಟ್ರಿ ಆಗಿದ್ದರು ಅವ್ರು ಬಂದಾಗ ನಾನಂದೆ ನೋಡಿ ಸರ್ ಈ ಥರ ಎಲ್ಲ ಕೊಡ್ತಾ ಇದ್ದಾರೆ, ನಮ್ಮಲ್ಲಿ ಯಾಕಿಲ್ಲ, ಸ್ಪೋರ್ಟ್ಸಿಗೆ ಕೊಡ್ತೀರಾ, ಕೋಟಾಗಳಿದೆ ಅಲ್ಲ ಆರ್ಟಿಸ್ಟ್ಗೆ ಯಾಕೆ ಕೊಡಬಾರ್ದು, ಥಿಯೇಟ್ರ್ ಆಗಿರ್ಬೋದು, ಬೇರೆ ಏನೇನೋ ಆ್ಯಕ್ಟಿವಿಟೀಸ್ ಇರುತ್ತೆ, ಇದು ಗೌರ್ಮೆಂಟಲ್ಲಿ ಕೊಡ್ತಾರೆ. ಸ್ಪೆಷಲ್ ಕ್ಯಾಶುಯಲಿ ಗೌರ್ಮೆಂಟ್ ಪ್ರೋಗ್ರಾಮ್ಗೆ, ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಗೆ ಕೊಡ್ತಾರೆ, 15 ದಿವಸ ಕೊಡ್ತಾರೆ. ಅದನ್ನು ನಮ್ಮಲ್ಲಿ ಗೌರ್ಮೆಂಟ್ ಆರ್ಡ್ರ್ ಇದೆಯಾ, ಇದೆ ಸರ್ ತೊಗೊಂಡು ಬನ್ನಿ, ತಂದು ಕೊಟ್ಟೆ. ಬಟ್ ಮಾಡಿದ್ರು ಅವರು, ಮಾಡಿದ್ರು. ಸೂಪರ್. ಇವತ್ತಿಗೂ ನೋಡಿ ಬೇಕಾದ್ರೆ ನಮ್ಮ ಇದರೊಳಗಡೆ ಕಲಾ ವಿಭಾಗದಿಂದ ಯಾರು ಹೋಗ್ತಾರೆ ಅಂದರೆ 15 ದಿವಸ ತನಕ, ಅಂದರೆ ಸರ್ಕಾರಿ ಕಾರ್ಯಕ್ರಮಗಳು ಏನೇ ಇತ್ತು 15 ದಿವಸ ಸ್ಪೆಷಲ್ ಕ್ಯಾಶುಯಲ್ ಲೀವ್ ಕೊಟ್ಟರು. ಹಾಗೆ ಆ ಥರ ಆಗೋಗಿ ಕಡೆಗೆ ಯಾವ ಸಿನಿಮಾ ಮಾಡಿದ್ದೀವಿ? ಸೆಕೆಂಡ್ ಮಾಡಿದ್ದು ಆಘಾತ, ನಮ್ಮ ಸುರೇಶ್ ಹೆಬ್ಳಿಕರ್ ಅವ್ರದ್ದು, ಶ್ರುತಿ ಅವ್ರ ತಾಯಿ ಶ್ರೀಕಾಂತ್ ಹೆಬ್ಳಿಕರ್. ಅದೇ ಫಸ್ಟ್ ಪಿಕ್ಚರ್ ನಾನು ಇಂಟರ್ವ್ಯೂ ಮಾಡಿದ್ದೆ, ನೋಡಿದೆ ನಾನು. ನೆವ್ಯೂ ನಮ್ಮ ಸುರೇಶ್ ಹೆಬ್ಳಿಕರ್ ಅಣ್ಣನ ಮಗ. ಹೌದು, ಅದು ನಿಮ್ಮ ಫಸ್ಟ್ ಏನು ಪಾತ್ರ? ಶ್ರುತಿ ಅವರ ಅಮ್ಮ, ಶ್ರುತಿ ಅವ್ರ ತಾಯಿ. ಆಮೇಲೆ ಇವರು ನಮ್ಮ GV ಶಿವಾನಂದ್ ಅವರು, ನಮ್ಮ ಸುಂದರ್ಶಿ ಅವ್ರ ತಂದೆ, ಅವ್ರು ನನಗೆ ಗಂಡ. ಇಲ್ಲ 93. ಯಾಕೆ ಗೊತ್ತಾ, ನಾನು ಇದು ಮಾಡ್ತಾ ಇರ್ಲಿಲ್ವಲ್ಲ, ಬಿಟ್ಬಿಟ್ಟಿದ್ದ ಮಾಡ್ಲಿಲ್ವಲ್ಲ ಇಲ್ಲಿಂದ. 90ನಲ್ಲಿ ಇವ್ರು ಇಷ್ಟು ತೊಂದರೆ ಮಾಡಿಬಿಟ್ರು. ಮತ್ತೆ ಇಲ್ಲಿ ಹೋಗಿ ಏನು ಮಾಡೋದು, ಸುಮ್ಮನೆ ಆಫೀಸಲ್ಲಿ ಕೆಲಸ ಮಾಡಬೇಕು, ಇಲ್ಲ ಇದಕ್ಕೆ ಮಾಡಬೇಕು, ಎರಡರ ಮಧ್ಯೆ ಕಾಲಿಟ್ಕೊಂಡು ಜಂಜಾಟ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿದೆ. ಒಟ್ಟು ಎಷ್ಟು ಚಿತ್ರಗಳು ಮಾಡಿದ್ರಮ್ಮ? ಒಂದು 150 ಆಗಿರ್ಬೋದು. ಓಕೆ. ಸೊ ತುಂಬಾ ದೊಡ್ಡವ್ರ ಜೊತೆಗೆಲ್ಲ ಮಾಡಿದ್ರ? ಅದೊಂದು ಅದೃಷ್ಟ. ಅದೊಂದು ಏನ ಅಂದ್ರೆ ಪಾತ್ರ ಇದು ಅದು ಅಂತಿಲ್ಲ, ಮಾಡಿದೆ. ಬಟ್ ಓಕೆ, ರೆಕಗ್ನಿಷನ್. ಮಾಲ್ಗುಡಿ ಡೇಸ್ ನಿಮ್ದು ಒಂದು ತುಂಬಾ ದೊಡ್ಡ ಮಾಲ್ಗುಡಿ ಡೇಸ್ ನಾಗ ಸೀರೀಸ್ ಅಂತ ಕಾಣುತ್ತೆ. ಶಂಕರ್ ನಾಗದಲ್ಲಿ ಶಂಕರ್ ನಾಗ್. ಅದೇನೋ ಒಂದು ಕತೆ ಕೇಳ್ಪಟ್ಟೆ ನಾನು. ಈಗಲೂ ನಿಮ್ಗೆ ಗೋಬಿ ಮಂಚೂರಿ ನೋಡಿದ್ರೆ ಶಂಕರ್ ನಾಗ್ ಅವರೇ ಜ್ಞಾಪಕ ಬರ್ತಾರಂತಲ್ಲ, ಇವತ್ತು ನೀವು ಗೋಬಿ ಮಂಚೂರಿ ತಿನ್ಬೇಕಂದಾಗ್ಲೂ ಏನಮ್ಮ ಕತೆ? ನಾವು ಇದು ಮಾಡ್ತಾ ಇದ್ದಾಗ, ಮಾಲ್ಗುಡಿ ಮಾಡ್ತಾ ಇದ್ದಾಗ ಆಗುಂಬೆಯಿಂದ ಅವಾಗ ಜನತಾ ಅದು ಇದು ಮಾಡಿದ್ರು, ಬಂದು ಭಾರತ್ ಬಂದು ಆವಾಗ ಶಂಕರ್ ಸರ್ ಏನು ಮಾಡಿದ್ರು, ಇದನ್ನು ಬಿಟ್ಬಿಡೋಣ ಇವತ್ತು ಶೂಟಿಂಗ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಅವಾಗೆಲ್ಲ ಮ್ಯಾಟ್ರಿಡ್ ಆಡ್ತಾನೆ, ಆ ಮ್ಯಾಟ್ರಿಡ್ ಆಡ್ದೆಲ್ಲ ಸೀಟ್ ತೆಗೆದಾಕ್ಬಿಟ್ಟು ಎಲ್ಲ ಕಡೆ ಹಾಸಿಗೆ ಹಾಕ್ಬಿಟ್ಟು ನಾವೊಂದು 12 ಜನ ಎಲ್ಲ, ಸುಂದರ್ಶ್ರೀ, ಮಾಸ್ಟರ್ ಮಂಜುನಾಥ್ ಎಲ್ಲ ಇವನು ಎಲ್ಲ ಸುಮಾರು ಜನ ಗ್ಯಾಂಗು, ಒಂದು 10-12 ಜನ ಇದ್ವು. ಹೋದ್ವು, ದಾರಿ ಉದ್ದಕ್ಕೂ ಅಂಗಡಿಗಳೆಲ್ಲ ಮುಚ್ಚಿಸ್ಕೊಂಡು ಅವರು ಬಂದಿದ್ರು. ಅಯ್ಯೋ ಅವ್ರನ್ನ ಎಲ್ಲಿಗೂ ಯಾರಿಗೂ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ
ನೀವು ನಾನು ಹೇಗೋ ಅವರು ಹಾಗೆ ಇರೋರು. ತಾನು ಯಾವತ್ತು ನೆಲದ ಮೇಲೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆಯೋರು, ಹಿಂದಿನ ರಾತ್ರಿ ಕೂತ್ಕೊಂಡು ಒಂದು ಹಾಸಿಗೆ ಹಾಕಿರುತ್ತಲ್ಲ ಅದ್ರ ಮೇಲೆ ಕೂತ್ಕೊಂಡು ಬರೀತಾರೆ. ಆ ಥರ ವ್ಯಕ್ತಿನ ತುಂಬ ಕಷ್ಟ ನೋಡೋದು. ಎಲ್ಲೋ ಅಪರೂಪಕ್ಕೆ ಒಬ್ಬರೊಬ್ರು ಇರ್ತಾರೆ ಅನ್ಸುತ್ತೆ. ಅವರು ಬಂದರು, ಬಂದು ಎಲ್ಲರೂ ಹೋದ್ವು. ದಾರಿ ಉದ್ದಕ್ಕೂ ಹೋದ್ಮೇಲೆ ಏನಾಯಿತು, ಉಡುಪಿನಲ್ಲಿ ಒಂದು ಹೋಟೆಲ್ಗೆ ಹೋದ್ವು ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಹೋದಾಗ ನಾನು ಸಾಮಾನ್ಯಗೆ ಎಲ್ಲರೂ ಒಂದು ಡ್ರಿಂಕ್ಸ್ ಮಧ್ಯಾಹ್ನ ಬಿಯರ್ ತೊಗೊಳ್ಳೋದು ಮಾಮೂಲಿ, ಅದರೊಳಗೇನು ಇದಿಲ್ಲ. ಅದು ನಾನು ಇಲ್ಲ ಶಂಕರ್ ನಾನು ತೊಗೊಳ್ಳೋದಿಲ್ಲ ಅಂತಂದೆ. ಹೌದಾ ಸರಿ, ಹಾಗಾದರೆ ಜ್ಯೂಸ್ ಹೇಳಿದ್ರು. ಸರಿ, ಆಮೇಲೆ ಈ ನಾನ್ ವೆಜ್ ಎಲ್ಲ ತರಿಸಿದ್ರಲ್ಲ, ನಾನು ನಾನ್ ವೆಜ್, ರಾಧಮ್ಮ ಏನು ತಿಂತೀರಾ ಏನು ಕುಡಿತೀರಾ ನೀವು ಅಂತಂದ್ಬಿಟ್ಟು ಅಂದರು. ಆಮೇಲೆ ಇಲ್ಲ ಅದೇನೋ ನನಗೆ ಆ ಟೇಸ್ಟ್ ಇಷ್ಟ ಆಗೋದಿಲ್ಲ, ಕುಡಿಬಾರ್ದು ಅಂತಿಲ್ಲ, ತಿನ್ನಬಾರ್ದು ಅಂತಲ್ಲ, ಮೊದಲಿಂದ ಅದೇನೋ ಅಷ್ಟೊಂದು ನನಗೆ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಅದರ ರುಚಿ ಇಷ್ಟ ಆಗಲ್ಲ ಆಸಕ್ತಿಗಿಂತ ಅಂತ ಹೇಳಿದೆ. ಸರಿ, ಇವರು ಗೋಬಿ ಮಂಚೂರಿ ತರಿಸಿದ್ರು. ಆವಾಗ ಅದೊಂಥರ ಹೊಸದು ಯಾರಿಗೂ ಗೊತ್ತಿಲ್ಲ. ಆಗ ಬಂದಾಗ ರಾಧಾ ಅವರೇ, ಅದು ಗೋಬಿ ಮಂಚೂರಿಯನ್ ಅಂದರೆ ಇದ್ರೊಳಗೆ ಕಾಲಿಫ್ಲವರಲ್ಲಿ ಮಾಡಿರೋದು, ನಾನ್ ವೆಜ್ ಅಲ್ಲ, ಧಾರಾಳವಾಗಿ ತಿನ್ಬೋದು, ತಿನ್ನಿ ಅಂತ. ಆವಾಗ ಅದು ಫಸ್ಟ್ ಇವತ್ತಿಗೂ ಗೋಬಿ ಮಂಚೂರಿ ಮಾಡಿದಾಗ ಶಂಕರ್ ಸರೇ ಜ್ಞಾಪಕಕ್ಕೆ ಬರೋದು. ಹಾಗೆ ಆ ಥರ ನಾನು ಏನು ಮಾಡಲಿ ಮಾಡಿದೆ. ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಇವರ ಅವರ ಸ್ವಭಾವ. ಅನಂತ್ ಸರ್ ಅಂಡ್ ಶಂಕರ್ನಾಗ್ ನಡುವೆ ಇರುವ ಒಂದು ಕಾಮನ್ ವಿಚಾರ ಏನು, ಒಂದು ಡಿಫ್ರೆಂಟ್ ವಿಚಾರ ಏನು? ಡಿಫ್ರೆಂಟ್ ವಿಚಾರ, ಶಂಕರ್ ಎಲ್ಲಿ ಯಾರ ಹತ್ರ ಬಂದಾದರೂ ಹೊಂದ್ಕೊಂಡು ಮಾತಾಡ್ಬಿಡ್ತಾರೆ, ಈಸಿ ಗೋಯಿಂಗ್. ಶಂಕರ್ ಅನಂತ್ನಾಗ್ ಸರ್ ಸ್ವಲ್ಪ ರಿಸರ್ವ್ಡ್, ಮೂಡಿ. ಅವ್ರ ಮನಸ್ಸು ಬಂದಾಗ ಏನು ಇದಿಲ್ಲ, ಎಷ್ಟೋ ಸಲ ಚೆನ್ನಾಗೂ ಇದು ಮಾಡ್ತಾರೆ. ಇಲ್ಲ ಅಂತಂದಾಗ ಬಟ್ ತುಂಬ ಅಣ್ಣ ತಮ್ಮಂದರಲ್ಲಿ ಅದೇನು ಜ್ಞಾನ ಅವೆಲ್ಲ ಅವ್ರದ್ದು ಇದು ಅಂತ ಹೇಳ್ತೀವಿ, ಸೋಷಿಯಲ್ ಆ್ಯಕ್ಟಿವಿಟೀಸ್ ಮೇಲೆ ಇವ್ರದ್ದು ಏನಿದ್ರು ಅವ್ರದ್ದು ಕ್ರಿಯೇಟಿವ್ ಒಂದು ಪಾತ್ರ, ಆ ಪಾತ್ರಕ್ಕೆ ಎಷ್ಟು ಪ್ರಿಪೇರ್ ಆಗ್ತಾಯಿದ್ರು ಅಂತಂದರೆ ಅದನ್ನು ನೋಡಿದಾಗ ಡೈರೆಕ್ಟರ್ ಆಗಿ ಶಂಕರ್ನಾಗ್ ಸರ್ ಮಾಲ್ಗುಡಿ ಡೇಸಲ್ಲಿ ಹೇಳ್ಕೊಡೋದು. ನಾನು ಹೇಳಿದ್ನಲ್ಲ, ನನಗೇನು ಗೊತ್ತಿಲ್ಲದೆ ಇದ್ರು ಸಹಿತವಾಗಿ ಹಿಂದಿ ಮಾಡಬೇಕಾದಾಗ ನಾನು ಫಸ್ಟ್ ಮಾಡಿದ್ದು ಇವ್ರದ್ದು ಜೊತೆ ಎಂಥದ್ದಪ್ಪ, ವಿಜಯ್ ಅವ್ರ ಹೆಸರು ಬರುತ್ತೆ ಅವರೇನೆ ಅವರು. ಅದರೊಳಗಡೆ ಅವನು ಚಾಕು ಚೂರಿ ಇದು ಮಾಡ್ತಿರ್ತಾರೆ, ನಾನು ಅದನ್ನು ತೊಗೊಂಡ್ಬಂದು ಚಿಕ್ಕ ಪಾತ್ರ ಆದರೂ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ನಾನೀಗ ಆ ಪಾತ್ರ ನೋಡ್ತಾ ಇದ್ದಾಗ ನಾನು ಮಾಡಿದ್ದೀನಿ ಅಂತಲ್ಲ, ಶಂಕರ್ ನಾಗ್ ಸರ್ ಅವ್ರು ಹೇಳ್ಕೊಟ್ಟಿದ್ದು ಎಷ್ಟು ಸಹಜವಾಗಿ ಒಂದು ಅಭಿನಯ ಮಾಡ್ಬೋದು ಅನ್ನೋದನ್ನು ಅಲ್ಲಿಂದ ಕಲ್ತಿದ್ದು. ಹಾಗಾಗಿ ಇವ್ರ ಹತ್ರ ಏನಿಲ್ಲ ಪಾಪ, ಅಂದರೆ ಕಮ್ಮಿ ಮಾತಷ್ಟೇ. ಶಂಕರ್ ಹಂಗಲ್ಲ, ನೀವು ಬಂದರೂ ಅಷ್ಟೇ, ಅವ್ರು ಬಂದರೂ ಅಷ್ಟೇ ಎಲ್ಲರ ಹತ್ರ. ನೀವು ಪ್ರೀತಿ ಇಲ್ಲದ ಮೇಲೆ ಮಾಡಿದ್ರಿ, ಅವಾಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಕೂಡ ಅದರಲ್ಲಿ ಒಂದು ಗಮನಾರ್ಹ ಪಾತ್ರ ನೋಡಿ. ನೋಡಿ ತುಂಬಾ ಜನ ನೋಡಿದವ್ರು, ಯಾರು ಹುಡುಗ ಎಷ್ಟು ಚೆನ್ನಾಗಿದ್ದಾರೆ, ಮುಂದೆ ಒಂದು ದೊಡ್ಡ ನಾಯಕ ನಟ ಹಾಗೆ ತಾನೆ. ಇದು ಮಂಜು ಅಲ್ಲ, ವಿನು ಬಳಂಜಿ ಅವರು ಡೈರೆಕ್ಟರ್. ವಿನು ಬಳಂಜಿ ಅದು ಆ ಪಾತ್ರನೂ ಅವ್ರಿಗೆ ಹಾಗೆ. ಬಟ್ ಆ ಹುಡುಗನೂ ಅಷ್ಟೆಲ್ಲ ಇದೆಲ್ಲ ಮಾಡ್ತಾರಲ್ಲ ಪಾಪ. ಎಷ್ಟೋ ಅವ್ರು ಚಿಕ್ಕವರಾಗಿದ್ದಾಗ ತಾನು ಮಾತು ಕಡಿಮೆ, ಏನೋ ಪುಸ್ತಕಗಳು ಓದ್ಕೊಂಡು ಕೂತ್ಕೊಂಡಿರೋರು, ಆ ಥರ ಎಲ್ಲ ಪಾತ್ರ ಎಷ್ಟೋ ಅಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಬೆಳೆದು ಬಂದ ರೀತಿನ ನೋಡಿದಾಗ ಒಳ್ಳೆ ಪಾತ್ರ ಸಿಕ್ತವ್ರಿಗೆ. ಇಲ್ಲ, ವಿಷನ್ ಇತ್ತಮ್ಮ, ವಿಷನ್ ಇತ್ತು ಅವ್ರಿಗೆ, ಸಾಧಿಸ್ಕೊಂಡು ಬಂದಿದ್ದಾರೆ ಇವತ್ತಿಗೆ. ಮತ್ತು ಅದನ್ನು ಎಷ್ಟು ಅದರೊಳಗೆ ತನ್ನನ್ನು ತಾನು ತೊಡಗಿಸ್ಕೊಳ್ಬೋದೋ ಅದನ್ನು ಹೋಲ್ ಹಾರ್ಟೆಡ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅಷ್ಟೇ ಒಂದು ಏನು ಹೇಳ್ತೀವಿ, ಅದನ್ನು ತುಂಬ ಹೇಳೋಕ್ಕಾಗೋದಿಲ್ಲ, ತನ್ನ ಮಿತಿನ ಇದು ಮಾಡಿಕೊಂಡು ಆ ಎತ್ತರಕ್ಕೆ ಬೆಳೆದ್ರು. ದೇವ್ರು ಚೆನ್ನಾಗಿ, ನಿಜವಾಗ್ಲೂ ಚೆನ್ನಾಗಿರಲಿ. ರಾಧಿಕಾ ಪಂಡಿತ್ ಜೊತೆ ಕಡ್ಡಿ ಪುಡಿ ಮಾಡಿದೆ, ಅವರು ಅಷ್ಟೇ. ತುಂಬ ಒಳ್ಳೆ ಹುಡುಗಿ, ನಮಗೆ ಒಂಥರ ಅನ್ನಿಸ್ತಾನೆ ಇಲ್ಲ ಹೀರೋಯಿನ್ ಜೊತೆ ನಾವಿದ್ದೀವಿ ಅಂತ ಅನ್ನಿಸ್ತಾರೆ, ಆ ಥರ ಇದ್ವು. ಕೆಲವತ್ತೆಲ್ಲ ನೋಡಿದಾಗ ಬಹಳ ಇವತ್ತಿಗೂ ಮನಸ್ಸನ್ನ, ಅಂದರೆ ನಾನು ಸ್ವಲ್ಪ ತುಂಬ ಹೋಗಿ ಮಾತಾಡೋದು ಮೇಲೆ ಅವೆಲ್ಲ ಮಾಡಲ್ಲ. ಸಿಕ್ಕದಾಗ ಈಗ ಅಷ್ಟೇ. ಈಗ ನಾವು ಇದು ಮಾಡಿದ್ಮೇಲೆ ಆಮೇಲೆ ಫೋನಲ್ಲಿ ಮಾತಾಡಿಲ್ಲ, ಇವತ್ತೇ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಅವರು ಒಂದು ವಿಷಯ ನಾನಿಲ್ಲಿ ಅವ್ರ ಬಗ್ಗೆ ಹೇಳಲೇಬೇಕು. ಯಾವತ್ತೂ ನಾವು ಸಿನಿಮಾ ವಿಚಾರವಾಗಿ, ಟಿ ವಿ ವಿಚಾರವಾಗಿ ಮಾತಾಡಿಲ್ಲ. ನಾನೇ ಸಂದರ್ಶನದ ವಿಚಾರವಾಗಿ ಮೊನ್ನೆ ಮಾಡಿದ್ದು. ಆದರೆ ಅವರು ಒಂದು 3 ಸತಿ ನನಗೆ ಫೋನ್ ಮಾಡಿದರು. ನನ್ನ ಕಸಿನ್ ಸಿಸ್ಟ್ರು ಒಬ್ಬಳಿಗೆ ಈ ಕರೋನಾ ಟೈಮ್ನಲ್ಲಿ ಕೋವಿಡ್ ಅಟ್ಯಾಕ್ ಆಗಿಬಿಟ್ಟು ಇಲ್ಲೇ ಹಾಸ್ಟೆಲಲ್ಲಿದ್ಲು. ಆ್ಯಂಡ್ ಅವಳು ಪಾಪ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಆವಾಗ ಅವ್ರ ಹಸ್ಬೆಂಡು ಈ ಕ್ರೌಡ್ ಫಂಡಿಂಗಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲ. ಅದು ನಾನು ಆ ಪೋಸ್ಟ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೆ, ನೀವು ಶೇರ್ ಮಾಡಿದ್ರಿ. ಆ್ಯಂಡ್ ಎವ್ರಿ ಡೇ ಶಿ ಯೂಸ್ ಟು ಕಾಲ್ ಆ್ಯಂಡ್ ಹೆಂಗಿದ್ದಾರೆ ನಿಮ್ಮ ಸಿಸ್ಟ್ರು, ಚೆನ್ನಾಗಿದ್ದಾರೆ. ಅವ್ರಿಗೆ ಸಂಬಂಧನೇ ಇಲ್ಲ, ಆದರೆ ಒಂದು ಹ್ಯುಮ್ಯಾನಿಟಿ.
ಹ್ಯಾಟ್ಸ್ ಆಫ್ ನಿಮ್ಮ ಹ್ಯುಮ್ಯಾನಿಟಿಗೆ. ನಾನು ಮರ್ತಿಲ್ಲ ಯಾವುದು ಅದು. ಥ್ಯಾಂಕ್ ಯು. ನೀವು ನಂಗೆ ಅಷ್ಟು ಕಾಳಜಿ ತೋರಿಸಿದ್ರಿ ನೀವು ಅದನ್ನು. ಆಘಾತ ಆದಮೇಲೆ ಜನ್ಮದ ಜೋಡಿ. ಜನ್ಮದ ಜೋಡಿನಲ್ಲಿ ನಮ್ಮ ಕರಿಬಸಣ್ಣವರ ತಾಯಿ. ತಾಯಿ ಎಲ್ಲರೂ ತುಂಬಾ ಜನ ಬೈಕೊಂಡ್ರು ಅಂತ ಕಾಣತ್ತಲ್ಲ ನಿಮ್ಗೆ ಆ ಪಿಕ್ಚರ್? ಇಲ್ಲ, ತೀರ್ಥಹಳ್ಳಿಗೆ ಹೋದಾಗ ಒಬ್ರು ಹೇಳಿದ್ದೇನು ಅಂತಂದರೆ, ಕರೆಕ್ಟಾಗಿತ್ತು ನಿಮ್ಮ ಪಾತ್ರ. ಆ ಜನಾಂಗ ಏನಿದಾರಲ್ಲ ಸವಿತಾ ಸಮಾಜದವ್ರಿಗೆ, ಅದೇ ಥರ ಇತ್ತು ನಿಮ್ಮಿಬ್ರದುವೆ ಅಂತಂದರು.